ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಸ್ವಾಗತ. ನಾನು ಪ್ರಮೀಳಾ ವಾಟೆಕಜೆ. ಕಾರ್ತಿಕ ಮಾಸದಲ್ಲಿ ಸಾಲು ಸಾಲು ದೀಪಗಳ ಬೆಳಗಿ ಬೆಳಕನ್ನು ಪಸರಿಸುವ ದೀಪಗಳ ಉತ್ಸವವೇ ಲಕ್ಷ ದೀಪೋತ್ಸವ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯ ಅರವಿಂದೇ ಭವಂ ಭವಾನಿ ಸದಾ ನಮಾಮಿ. ವೀಕ್ಷಕರೇ, ಸಾವಿರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಹತ್ತೂರ ಪೊರೆವ ಶ್ರೀ ಮಹಾಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ನಮ್ಮೂರ ಒಡೆಯನ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ದೇವಾಲಯಗಳ ಮೆರುಗನ್ನು ಹೆಚ್ಚಿಸುತ್ತಿರುವ ದೀಪಗಳ ಅಲಂಕಾರವನ್ನು ನೋಡ್ಕೊಂಡು ಬರೋಣ. ದೇವಾಲಯದ ಸುತ್ತಲೂ ಲಕ್ಷ ಲಕ್ಷ ದೀಪಗಳು, ಊರನ್ನೇ ಬೆಳಗುವ ದೀಪದ ಪ್ರಭೆ. ಭಕ್ತರ ಪಾಲಿಕೆ ಲಕ್ಷ ದೀಪೋತ್ಸವ ಸಂಭ್ರಮದ ಹಬ್ಬ. ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ದೇವಾಲಯಕ್ಕೆ ಹೊಸ ಮೆರುಗನ್ನು ನೀಡುತ್ತೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ 5ನೇ ದಿನ ಭಕ್ತರೆಲ್ಲರೂ ಮಹಾಲಿಂಗೇಶ್ವರನ ಲಕ್ಷ ದೀಪೋತ್ಸವಕ್ಕೆ ಸಾಕ್ಷಿಯಾದರು. ಶ್ರೀ ಮಹಾಲಿಂಗೇಶ್ವರ ದೇವಾಲಯ 1200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುತ್ತೂರಿನ ಪುರಾತನ ದೇಗುಲ. ಕಾಶಿಯನ್ನು ಹೊರತುಪಡಿಸಿದರೆ ಶಿವ ದೇವಾಲಯದ ಎದುರು ಸ್ಮಶಾನವನ್ನು ಹೊಂದಿರುವ 2ನೆಯ ದೇಗುಲವೆಂಬ ಹೆಗ್ಗಳಿಕೆ ಈ ದೇವಸ್ಥಾನದ್ದಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಚಳಿಗಾಲದಲ್ಲಿ ಆರಂಭವಾಗುವ ಕಾರ್ತಿಕ ಮಾಸ ಅತ್ಯಂತ ಪವಿತ್ರ ಮಾಸ. ಈ ಕಾಲಾವಧಿಯಲ್ಲಿ ದೀಪಾರಾಧನೆ ಮಾಡುವುದರಿಂದ ಐಶ್ವರ್ಯ, ಸಂಪತ್ತು, ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಕಾರ್ತಿಕ ಮಾಸ ಶಿವನಿಗೆಂದೇ ಮೀಸಲು. ಈ ಮಾಸದಲ್ಲಿ ಭಕ್ತರು ಈಶ್ವರನ ದೇಗುಲದಲ್ಲಿ ದೀಪಗಳನ್ನು ಬೆಳಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಮಹಾಲಿಂಗೇಶ್ವರನ ದೇಗುಲದಲ್ಲಿ ಕಾರ್ತಿಕ ಲಕ್ಷ ದೀಪೋತ್ಸವ ವೈದಿಕ ವಿಧಿವಿಧಾನಗಳಿಂದ ನಡೆಯಿತು. ರಾತ್ರಿ ದೇವರ ಪೂಜೆಯ ಬಳಿಕ ದೇವರ ಬಲಿ ನೆರವೇರಿತು. ರಾಜಾಂಗಣದಲ್ಲಿ ನಡೆದ ಈಶ್ವರನ ಪ್ರಿಯವಾದ ಉಡಿಕೆ ಸುತ್ತಿನ ಬಲಿ ಸರ್ವರನ್ನು ಭಕ್ತಿಯಲ್ಲಿ ಪರವಶಗೊಳಿಸಿತು. ಕೇರಳದಲ್ಲಿ ಪ್ರಾರಂಭವಾಗಿರುವ ಈ ಉಡಿಕೆ ಸುತ್ತನ್ನು ಹತ್ತೂರಿಗೆ ಹಬ್ಬಿಸಿದ ಕೀರ್ತಿ ಮಹಾಲಿಂಗೇಶ್ವರನದ್ದು. ದಂಡನಾಯಕನ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯ ಬಳಿಕ ಸರ್ವವಾದಿಗಳ ಸುತ್ತುಗಳು ನಡೆದವು. ನಂತರ ದೇವರು ಚಂದ್ರಮಂಡಲ ರಥದಲ್ಲಿ ವಿರಾಜಮಾನನಾದ ವೈಭವವನ್ನು ಭಕ್ತರು ಕಣ್ತುಂಬಿಕೊಂಡರು. ದೇವಾಲಯದ ಪುಷ್ಕರಣಿಯಲ್ಲಿ ಮಹಾಲಿಂಗೇಶ್ವರನ ವೈಭವದ ತೆಪ್ಪೋತ್ಸವ ನಡೆಯಿತು. ಸಾವಿರಾರು ಭಕ್ತರು ದೇವಾಲಯದ ರಥ ಬೀದಿಯ ಉದ್ದಕ್ಕೂ ಭಕ್ತಿಯಿಂದ ಹಚ್ಚಿದ ಸಾಲು ಸಾಲು ಹಣತೆಗಳು ಮುತ್ತಿನ ನಗರಿ ಪುತ್ತೂರನ್ನೇ ಬೆಳಗುತ್ತಿತ್ತು. ಹತ್ತೂರಿನ ಮಹಿಳೆಯರು ಬಣ್ಣ ಬಣ್ಣಗಳಿಂದ ರಚಿಸಿದ್ದ ರಂಗೋಲಿಗಳು ದೀಪೋತ್ಸವಕ್ಕೆ ಮತ್ತಷ್ಟು ಕಳೆತುಂಬಿತ್ತು. ಭಕ್ತರ ಭಕ್ತಿ ಭಾವದಲ್ಲಿ ಸಂಪನ್ನಗೊಂಡಿತ್ತು ಮಹಾಲಿಂಗೇಶ್ವರನ ಕಾರ್ತಿಕ ದೀಪೋತ್ಸವ. सांब सदा शिव शंभो शंकर शरणं मे तव चरणयुगम्
ಕಾರ್ತಿಕ ಮಾಸದಲ್ಲಿ ಶಿವನ ದೇವಾಲಯಗಳು ಲಕ್ಷ ಲಕ್ಷ ದೀಪಗಳಿಂದ ಬೆಳಗುತ್ತವೆ. ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ದೇವಾಲಯವು ಇದಕ್ಕೆ ಹೊರತಲ್ಲ. ಮಹಾಲಿಂಗೇಶ್ವರನ ಕಾರ್ತಿಕ ದೀಪೋತ್ಸವದ ವೈಭವ ಭಕ್ತರನ್ನೆಲ್ಲ ಭಕ್ತಿ ಭಾವದಿಂದ ಪುಳಕಿತಗೊಳಿಸುತ್ತದೆ. ಇಂತಹ ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.